ಓದುತ್ತಿದ್ದೇನೆ. ನಾನು ಈ ಬಿಲ್ಲ ಹಬ್ಬ ನಾಟಕದಲ್ಲಿ ವಹಿಸಿಕೊಂಡ ಪಾತ್ರ ಕಂಸ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಹೇಮಲತಾ ಅನಂತಕುಮಾರ್ ರಮಣನವರ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ವಸುದೇವ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಇಬ್ಬಣ್ಣ ಅಶೋಕ್ ದೇಶಕಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ವಹಿಸಿಕೊಂಡಿರುವ ಪಾತ್ರ ದೇವಕಿ. ನನ್ನ ಹೆಸರು ಅಂಜಲಿ ಮಲ್ಲಿಕಾರ್ಜುನ್ ನಾನ್ವೇರಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ವಹಿಸಿರುವ ಪಾತ್ರ ಮಂತ್ರಿ. ನನ್ನ ಹೆಸರು ಮೂರ್ತಿ ಆನಂದ್ ಹರಿಪದ್. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ವಹಿಸಿರುವ ಪಾತ್ರ ದುರ್ವಿಧ. ನನ್ನ ಹೆಸರು ಪ್ರಜ್ವಲ್ ಶ್ರೀಕಂಠಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ವಹಿಸಿದ ಪಾತ್ರ ಶೈಲಿಕ. ನನ್ನ ಹೆಸರು ಅನಂತ್ ಪ್ರಶಾಂತ್ ಉಸ್ಮನಿ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ವಹಿಸಿರುವ ಪಾತ್ರ ವೈದ್ಯ. ರಾತ್ರಿ ಮಹಾರಾಜ ಕಂಸನ ಅರಮನೆಯ ಬಿಸಿಲು ಮಚ್ಚು. ಅಲ್ಲಿ ಮಂತ್ರಿ ವೈದ್ಯ ಗುಸು ಗುಸು ಮಾತಾಡುತ್ತಿದ್ದಾರೆ. ಒಬ್ಬ ಸೇವಕ ಓಡಿ ಬಂದು ಒಡೆಯರು ಬರ್ತಾ ಇದ್ದಾರೆ ಎನ್ನುತ್ತಾನೆ. ಮಂತ್ರಿ ಮತ್ತು ಇತರರು ತಕ್ಷಣ ಎದ್ದು ಕಂಸನನ್ನು ನಿರೀಕ್ಷಿಸುತ್ತಾ ನಿಲ್ಲುತ್ತಾರೆ. 2 ಪಕ್ಕದಲ್ಲಿ ಒಟ್ಟಿಗೆಯವರು ಕಂಸನನ್ನು ಧಾವಿಸುತ್ತಾನೆ. ಮೆಟ್ಟಿಲು ಹತ್ತಿ ಬಂದಿರೋದರಿಂದ ಎದುರು ಬಿಡುತ್ತಾ ಇದ್ದಾನೆ. ಮಂತ್ರಿಗಳು ಬರ್ತಾ ಇದ್ದಾರೆ, ಮಂತ್ರಿಗಳು ಬರ್ತಾ ಇದ್ದಾರೆ. ಕೃಷ್ಣ 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 ಕೇಳಿ ಕೇಳಿ ನನ್ನ ಕಿವಿ ತೂತು ಬಿದ್ದು ಹೋದವು. ಯಾರೇ ಕೃಷ್ಣ? ಹಾಲು ಕೊಡಲು ಹೋದ ಪೂತನಿಯ ರಕ್ತ ಹೀರಿದಂತೆ, ಸವಾರಿ ಮಾಡುವಂತ ಬೆನ್ನಟ್ಟಿಗಳೇ ಶಕಟಲು ಸಂತಾನೆ ಮುರಿದಂತೆ, ತೃಣಾವತ್ತ ಇವನ ಕೈಯಲ್ಲಿ ಆಟದ ಬುಗುರಿಯಾಗಿ ಹೋದ. ರೇಣುಕ ಬೇಡದ ಹಣ್ಣು ಬಳಿಯೋ ಬಳಿಯಾಗಿ ಹೋದ. ಗೋವರ್ಧನ ಬೆಟ್ಟೆಯ ಛತ್ರಿಯಾಗಿ ಹೋಯಿತು. ಯಾರೇ ಕೃಷ್ಣ? ಈ ಗೊಲ್ಲರ ಕೊರಲಿಗೆ ಈ ಪಾಟಿ ಶಕ್ತಿನ? ಎಲ್ಲಿಂದ ಬಂತು ಈ ಶಕ್ತಿ? ಯಾರು ಕೊಟ್ರು ಈ ಶಕ್ತಿ? ನಮ್ಮ ಗುಡಾಚಾರ ಶೋಧನೆ ಮಾಡಿದ್ದಾರೆ ಒಡೆಯ. ನಮ್ಮ ಗುಡಾಚಾರ ಶೋಧನೆ ಮಾಡಿದ್ದಾರೆ ಒಡೆಯ. ಎಷ್ಟು ದಿನಕ್ಕೆ ಶೋಧನೆ ಮಾಡೋದು? ಬೆಂಕಿಕಾಯಿ ಇಟ್ರೆ ತಕ್ಷಣ ಸುಡುತ್ತೆ, ಹಾವು ಕಾಲಿಟ್ರೆ ತಕ್ಷಣ ಬರುತ್ತೆ. ಶೋಧನೆ ಮಾಡ್ತಾರಂತೆ ಶೋಧನೆ. ನಿಮ್ ಮುಖಕ್ ಮಂಗಳಾರತಿ ಅಂತ ಮಾಹಿತಿ ಸಂಗ್ರಹ ಕೊನೆ ಹಂತಕ್ಕೆ. ಯಾರ ಕೊನೆ ಹಂತಕ್ಕೆ? ಕೊನೆ ಹಂತಕ್ಕೆ ಬರ್ಲಿ ಬಿಡಿ, ಬೇಜಾರು ಮಾಡ್ಕೋಬೇಡಿ. ಇವ್ರೇ ನಾ ಹೇಳಿದ್ನಲ್ಲ ಇಬ್ರು, ಇವ್ರೇ ಒಡೆಯ. ಇವ ಸೈನಿಕ, ಇವ ದುರ್ವಿಧ. ಶಹಬ್ಬಾಸ್, ಇದು ಕಾಲಲ್ಲ, ಎಕ್ಕಡನೂ ಅಲ್ಲ, ಯಮ ಪಾಶ. ತಿಳ್ಕೊಳ್ಳಿ ಹಾ. ಏರ್ಪಾಡೆಲ್ಲ ಆಗಿದೆಯಾ? ಆಗಿದೆ ಒಡೆಯ. ಸಾಹೇಬರು ಬಂದು ಕೂತು ಪರಾಂಪರಿಸಿದ್ದಾರೆ. ಹೌದು ಒಡೆಯ. ಕ್ರೀಡಾಂಗಣಕ್ಕೆ ಇರೋದು ಒಂದೇ ಬಾಗಿಲು. ಬಾಗಿಲವಾಡದ ಕಮಾನಿಗೆ ಕಿರುಗತ್ತಿ ಅಲಂಕಾರ. ಬಾಗಿಲವಾಡದ ಕಮಾನಿನ ಮೇಲೆ ಗಾಜಿನ ರಾಜಗೋಪುರ. ಅದೇನಾದ್ರೂ ತಲೆ ಮೇಲೆ ಬಿತ್ತು ಅಂದ್ರೆ ಶ್ರೀಮಂತ ರಮಣ ಗೋಂಡ ಗೋಂಡ. ಆದ್ರೆ ಅದು ತಲೆ ಮೇಲೆ ಬೀಳ್ಬೇಕಲ್ಲ. ಬೀಳುತ್ತೆ. ವೀರತೆಯೇ ಒಂದು ಸಣ್ಣ ಕಿಲೆ ಮೇಲೆ ನಿಂತಿರುತ್ತದೆ. ಆ ಕಿಲೆ ಎಳೆದ್ಬಿಟ್ರೆ ಮುಗೀತು. ಅಪ್ಪ, ಒಳ್ಳೆ ರಾಕ್ಷಸ ಕಣ್ರಿ ನೀವು. ಏನ್ ಬುದ್ಧಿ, ಏನ್ ಕತೆ. ಆ ಪಿಲಂಗಾವಿ ಕೃಷ್ಣ ಅದೇ ಬಾಗಿಲಲ್ಲಿ ತಾನೇ ಬರ್ಬೇಕು. ಬೇರೆ ದಾರಿನೇ ಇಲ್ಲ ಅಂತೀರಿ. ನನ್ ತಲೆ ತಿಂತೀರಿ. ನಿಮ್ಗೆ ತಲೆ ಇದೆ ಅನ್ರಿ. ಸುಮ್ಮನೆ ಇನ್ನೊಂದು ಬಾಗಿಲಿ. ಇನ್ನೊಂದು ಬಾಗ್ಲ? ಎಲ್ರು ಬರೋ ಬಾಗ್ಲಲ್ಲಿ ನಾನು ಬರ್ಬೇಕಾಗುತ್ತಾ ಮತ್ತೆ? ಆದ್ರೆ ಒಡೆಯ, ನಿನ್ ಬುರುಡೆ ಒಡೆಯ ಸರ್ಕಳಯ್ಯ ಆಚೆ. ನೀ ಬಾಯಿ ಕಡೆ. ಅಪ್ಪಣೆ ಬರಬೇಕು ಅನ್ನೋದಾಗ ನಮ್ಮ ಪಟ್ಟದ ಆನೆ ಹೇಗಿದೆ? ಏನದರ ಹೆಸರು? ಹಾ, ಕುವಲಯ ಪೀಡ. ಔಷಧ ಪಟ್ಟಿ ಎಲ್ಲ ಮಾಡಿದ್ದೀನಿ. ಹಳದಿ ಬಣ್ಣ ನೋಡಿದ್ರೆ ಸಾಕು ಈ ಅಂತ ಮೈ ಮೇಲೆ ಬೀಳುತ್ತೆ. ಬೀಳ್ಬೇಕು. ಕೆಲ್ಸ ಆದ್ಮೇಲೆ ಮಕ್ಕಳು ಹಾಸಿ ಸುತ್ತು ಬಿಡಿ. ಅದು ಇನ್ನೇನಾದ್ರೂ ತಾಳೆ ಮಾಡಿತ್ತು. ಮಕ್ಕಳು ಮರಿ ಇರ್ತವೆ ಪಾಪ ಅಲ್ವೇ ಮತ್ತೆ. ನೀವಿನ್ನು ಹರಡಿ, ಸ್ವಲ್ಪ ಇರಿ. ಕೈ ಟಮೋಟು ಯಾರಿಗೂ ಗೊತ್ತಾಗಬಾರದು. ನಮ್ಮೂರಲ್ಲಿ ಕಂಬ ತಮಕ್ಕಿ ಮಕ್ಕಂದ್ರೆ ಇದು ಕೈಯಲ್ಲ, ಕಾಲಲ್ಲ, ಎಕ್ಕಡನೂ ಅಲ್ಲ, ಯಮ ಪಾಶ. ಬಲೆ ತಮಾಷೆ ಕಣ್ರಿ.
ಮಂತ್ರಿ ಇವರ ಮೇಲೊಂದು ಕಣ್ಣಿಡು. ನೀನು ರಾಜಕೀಯದಲ್ಲಿ ಯಾರನ್ನು ಯಾರು ನಂಬಬಾರದು. ನಿನ್ನನ್ನು ನೀನು ಕೂಡ ಮಂತ್ರಿ ಬಾ ಕೂತ್ಕೋ. ಇರ್ಲಿ ಬುದ್ಧಿ. ಏನಿರ್ಬೇಕ್ರಿ ಮಂಡೆಯಲ್ಲಿ ಕೊಂಚ ಮಾಂಸ ಇರ್ಬೇಕು. ನೀವು ನೀವು ನೋಡಿದ್ರೇನ್ರಿ? ಓ ನೋಡಿದೆ ಒಡೆಯ. ಏನಂದ್ರೆ ಒಡೆಯ? ನೀವು ನೋಡಿದ್ರೇನ್ರಿ ಆ ಕೃಷ್ಣನ? ಓ ನೋಡಿದೆ ಒಡೆಯ. ಹೇಗಿದ್ದಾನ್ರಿ ಆ ಪಟಿಂಗ? ಹೀಗಿದ್ದಾನೆ ಒಡೆಯ. ಇದ್ದಾನೆ ಗೊತ್ತು. ಯಾರ ಹಾಗೆ ಇದ್ದಾನೆ ಅವ? ಅಂದ್ರೆ ತಾವು ಹೇಳೋದು? ನಮಗೆ ತಿಳಿಲಿಲ್ಲ ಅಲ್ವಾ? ನಿಮ್ ತಲೆ ಆ ಹುಡುಗನ ನೀವು ಹತ್ತಿರದಿಂದ ನೋಡಿದ್ರಿ ಅಲ್ವಾ? ನೋಡಿದೆ ಒಡೆಯ. ಅವನು ನಮ್ಮ ದೇವಕಿ ಮಗ ಅನ್ಸುತ್ತಾ ನಿಮಗೆ? ಕಣ್ಣು ಮೂಗು ತುಟಿ ಗದ್ದ ಏನಾದ್ರೂ ಹೋಲಿಕೆ ಇದೆಯಾ ದೇವಕಿ ತರ ಅಥವಾ ವಸುದೇವನ್ ತರ? ಹೊಟ್ಟೆಯಲ್ಲಿ ಹುಟ್ಟಿದ್ರೆ ಏನಾದ್ರೂ ಒಂದು ಹೋಲಿಕೆ ಇರ್ಬೇಕು. ನೋಡಿ ಈ ಕೈ ಬೆರಳೆಲ್ಲ ನಮ್ಮಪ್ಪಂದೆ, ಕೈ ಮಾತ್ರ ನಂದು. ವಸುದೇವ ದೇವಕಿ ಹೋಲಿಕೆ ಏನೋ ಕಾಣಲಿಲ್ಲ. ಆದ್ರೆ ಕೈ ಮಾತ್ರ ಹೀಗೆ ಕಾಣ್ತು. ಎಲ್ಲ ಇವನ ಮಕ್ಕಳು ಸೋದರ ಮಾವನ್ನ ಹೊಲ್ತಾವೇನ್ರಿ? ನಿಧಾನ ಕತ್ತಲು. ರಂಗದಲ್ಲಿ ದೃಶ್ಯ 2 ವಸುದೇವ ದೇವಕಿಯ ಅಟ್ಟಹಾಸ ಬಂಧಿಸಿಟ್ಟಿರುವ ಸ್ಥಳ. ಇಬ್ಬರು ಸ್ವರ್ಣ ಶೃಂಖಲೆಯಲ್ಲಿದ್ದಾರೆ. ದೇವಕಿ ವಾತಾಯನದ ಬಳಿ ನಿಂತಿದ್ದಾಳೆ. ವಸುದೇವ ಚಿಂತಾಮಗ್ನನಾಗಿ ನಿಂತಿದ್ದಾನೆ. ಅಕ್ರೂರರಿಂದ ಎಳೆಯಿಂದ ಬೆಳೆದಿದ್ದಾರೆ ಮಕ್ಕಳು ಅಂತ. 16 ವರ್ಷ ಆಯ್ತು ಕೃಷ್ಣನನ್ನು ನನ್ನ ಕಣ್ಣಲ್ಲಿ ಅವನಿಗೂ ಎಳೆಗೂಸೆ. ಲೋಕದ ಎಲ್ಲಾ ಮಕ್ಕಳು ಅಪ್ಪ ಅಮ್ಮನಿಂದ ಮುಂದೆ ದಿನ ದಿನ ಚೂರು ಚೂರು ಬೆಳೀತಾರೆ. ಮಕ್ಕಳು ಬೆಳೆಯೋದು ನೋಡು. ಅಪ್ಪ ಅಮ್ಮಂದಿರ ಪುಣ್ಯವೇ ಪುಣ್ಯ. ಮಕ್ಕಳನ್ನು ಆಡಿಸಲಿಲ್ಲ, ಆರೈಕೆ ಮಾಡಲಿಲ್ಲ, ತೊದಲುಡಿ ಕೇಳಲಿಲ್ಲ, ಜೋಗುಳ ಹಾಡಲಿಲ್ಲ. ನೋಡಿ ಯಾರೋ ಬಣ್ಣ ಹಾಕಿದೆ. ಓಹೋ ಮಹಾರಾಜ ಬಾ, ಬಾ. ನಿದ್ದೆ ಬಂದ ಬಾವ ಬಂದ ಏನ್ ಮಾಡುತ್ತೆ? ಅರಸನ ಅಂಕೆ ಇಲ್ಲ, ಕೆಂಪದ ಕಾಟ ಇಲ್ಲ. ಬಾ ಕೂತ್ಕೋ. ಶಹಬ್ಬಾಸ್ ಬಾವ, ನನ್ನ ಮನೆಯಲ್ಲಿ ನನಗೆ ಉಪಚಾರ. ನನಗಂತೂ ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ. ರಾಜಕಾರಣನೇ ಹಾಗೆ. 10 ಜನಕ್ಕೆ ಕೂತಾಗ ಜೋಲಿ, ಏಕಾಂಗಿ ಇದ್ದಾಗ ಒತ್ತಿದರು ಮುಚ್ಚದ ರೆಪ್ಪೆ. ಮೊದಲಿಂದಲೂ ಅದೇ ಬಲೆ ತಮಾಷೆ ನೀನು. ದೇವಕಿ ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು. ಹಾಲ ಕುಡಿಯೋರು ನಾವು. ಹಾಲು ಹಿಡಿಸೋಲ್ಲ ನಮಗೆ. ಕ್ಷೀರಸಾಗರ ಮತನದ ಕಥೆ ಗೊತ್ತಲ್ಲ ನಿಮಗೆ? ದೇವಕಿ ಹಾಲು ಗೀಲು ಏನೂ ಬೇಡ, ಸ್ವಲ್ಪ ಮಾತಾಡಿ ಹೋಗೋಣ ಅಂತ ಬಂದೆ. ನಿನ್ನ ಕುಂಬಳ ನಿನ್ನ ಕುಡುಗೋಲು, ಮಾತಾಡು ಮಹಾರಾಜ. ನೋಡಿದೆಯಾ ಇನ್ನು ನನ್ನ ಮೇಲೆ ಅಸಮಾಧಾನ. ನನ್ನ ತಂಗಿ ಮೇಲೆ ಪ್ರೀತಿ ಇಲ್ಲ ಅನ್ಕೊಂಡ್ಯಾ? ಸಂಕೋಲೆ ಹಾಕ್ತಿದ್ದೀನಿ ನಿಜ, ಆದ್ರೆ 100ಕ್ಕೆ 100 ಶುದ್ಧ ಅಪರಂಜಿ. ಕೊರಳಿಗೆ 3 ಎಳೆ, ಕೈಗೆ 2 ಎಳೆ, ಕಾಲ್ಗೆ 1 ಎಳೆ. 25 ವರ್ಷ ಆಯ್ತಲ್ಲ ಮಾಡ್ತಿ, ಸ್ವಲ್ಪ ಆದ್ರೂ ಕಪ್ಪಾಗಿದೆಯಾ? ಅದು ಪ್ರೀತಿ ಅಂದ್ರೆ. ಇರ್ಲಿ ಬಿಡು ಬಾವ, ನಿಮಗೊಂದು ವಿಶೇಷ ಸುದ್ದಿ ಹೇಳಿ ಹೋಗೋಣ ಅಂತ ಬಂದೆ. ಇವತ್ತು ಮಧುರಾ ನಗರದಲ್ಲಿ ಧನುರ್ಯಾಗ ಮಹೋತ್ಸವ. ದೇಶದ ಎಲ್ಲಾ ಕಡೆಯಿಂದಲೂ ಸಾಹಸಿ ಯುವಕರು ಬಂದು ರಾಜನ ಮುಂದೆ ತಮ್ಮ ಶಕ್ತಿಯನ್ನು ಪ್ರದರ್ಶಿಸಬೇಕು ಮತ್ತು ಮಧುರಾ ವೀರ ಪ್ರಶಸ್ತಿ ಗೆಲ್ಲಬೇಕು. ಏನು ಹುಚ್ಚೋ ಈ ಹುಡುಗರದ್ದು. ಇವತ್ತ ಜಿಲ್ಲಾ ಹಬ್ಬ. ಯಾಕೆ ನಿಮಗೆ ಗೊತ್ತಿಲ್ವಾ? ಅದೃಷ್ಟವಂತರು ನೀವು. ನಿಮಗೆ ಏನೂ ಗೊತ್ತಾಗಲ್ಲ. ಹೊತ್ತತ್ತಿಗೆ ಊಟ, ಹೊತ್ತತ್ತಿಗೆ ನಿದ್ದೆ. ಬಿಸಿಲಲ್ಲಿ ಬೇಯೋ ಹಾಗಿಲ್ಲ, ಮಳೆಯಲ್ಲಿ ತೊಯ್ಯೋ ಹಾಗಿಲ್ಲ. 4 ಗೋಡೆ ಮಧ್ಯೆ ನಿಂದೇ ಒಂದು ಪ್ರಪಂಚ. ಒಂದೊಣ ಕೊಡೋವರಿಗೆ ಬರೋ ಹಾಗಿಲ್ಲ, ಒಂದೊಣ ಕೊಡೋವರಿಗೆ ಹೋಗೋ ಹಾಗಿಲ್ಲ. ಆದ್ರೂ ಉಪ್ಪು ಸೆರೆಮನೆ ಒಳಗೆ ಬಂದೇ ಬಿಟ್ಟು, ನೆಮ್ಮದಿ ಸೆರೆಮನೆಯಿಂದ ಹೊರಗೆ. ಆದ್ರೂ ದೇವಕಿ, ಬಂಧನದಲ್ಲಿದ್ದು ನೀವು ಸ್ವತಂತ್ರರು, ಬಯಲಲ್ಲಿದ್ದು ನಾವು ಬಂದಿಗಳು. ಎಲ್ಲಿ ಹೋದ್ರು ಈ ಅಂಗರಕ್ಷಕರ ಪೀಡೆ. ನಿಶ್ಚಿಂತೆಯಾಗಿ ಊಟ ಮಾಡೋ ಹಾಗಿಲ್ಲ, ನಿಶ್ಚಿಂತೆಯಾಗಿ ನಿದ್ದೆ ಮಾಡೋ ಹಾಗಿಲ್ಲ. ಕಣ್ಮುಚ್ಚಿದ್ರೆ ಸಾಕು, ತಕಪಕ ಕುಡಿತ ಕಣ್ಣ ಮುಂದೆ ಬರ್ತಾವೆ ನಾನು ಕೊಂಡ ಮಕ್ಕಳು. 16 ವರ್ಷದ ಹಿಂದೆ ಅಷ್ಟಮಿ ರಾಜ ಎಷ್ಟು ಮಕ್ಕಳು ಹುಟ್ಟಿದವೋ ಈ ದೇಶದಲ್ಲಿ. ಎಷ್ಟು ಅಂತ ಅವನ್ನ ಕೊಲ್ಲಿಸಲಿ? ಎಲ್ಲ ಮಕ್ಕಳನ್ನು ಕೊಲ್ಲಿಸಿದೆ, ಆದ್ರೆ ಇನ್ನು ಒಂದು ಮಗುನ ಮಾತ್ರ ಕೊಲ್ಲಲಿಕ್ಕೆ ಆಗಲಿಲ್ಲ. ದೇವಕಿ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟೋ 8ನೇ ಮಗ ಅಷ್ಟಮ ಪುತ್ರ. ನನ್ನನ್ನ ಕೊಲ್ಲಬೇಕು, ಆದರೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟೋ 8ನೇ ಮಗು ಪುತ್ರ ಅಲ್ಲ, ಪುತ್ರಿ. ದೇವಕಿ, ಬೆನ್ನಿಗೆ ಬಿದ್ದ ಅಣ್ಣನಿಗಿಂತ
ಹೊಟ್ಟೆಯಲ್ಲಿ ಹುಟ್ಟಿದ ಕೂಸು ನಿನಗೆ ದೊಡ್ಡದ. ನನಗೆ ರಾಜ್ಯ ಬೇಡ, ಕೋಶ ಬೇಡ, ಪಟ್ಟ ಬೇಡ, ಪಗಡಿ ಬೇಡ, ಎಲ್ಲ ನಿನ್ನಣ್ಣಗೆ ಕೊಡ್ತೀನಿ. ಹೇಳು ಹೇಳು, ನಿನ್ನ 8ನೇ ಮಗನ ಏಕೆ ಬಚ್ಚಿಟ್ಟಿದ್ದಿ? ನಾನು ನಿಜ ಹೇಳಿದ್ರೆ ನೀನು ನಂಬೋದಿಲ್ಲ. ದೇವಕಿ, ನಾನು ನಿನ್ನ ಮಾತು ನಂಬ್ತೀನಿ. ಹೇಳು ದೇವಕಿ. ಬಚ್ಚಿಟ್ಟದ್ದು ನಿಜ. 9 ತಿಂಗಳು ಇಲ್ಲಿ ಬಚ್ಚಿಟ್ಟಿದ್ದೆ ಮಗುನ. ಮತ್ತೆ ಅದೇ ಬೊಗಳೆ ಹೇಳೇಕೆ? 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಅದೆಷ್ಟು ಮಕ್ಕಳು ಹುಟ್ಟಿದವೋ ಈ ದೇಶದಲ್ಲಿ, ಎಷ್ಟು ಅಂತ ಅವನ್ನ ಕೊಲ್ಲಿಸಲಿ. ಎಲ್ಲ ಮಕ್ಕಳನ್ನು ಕೊಲ್ಲಿಸಿದೆ, ಲಕ್ಷ 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 ಮಕ್ಕಳನ್ನು ಕೊಲ್ಲಿಸಿದೆ. ಆದ್ರೆ ಇನ್ನು ಒಂದು ಮಗುನ ಮಾತ್ರ ಕೊಲ್ಲಲಿಕ್ಕೆ ಆಗಲಿಲ್ಲ. ಅವನೇ ಆ ನಂದನ ಗೋಕುಲದ ಗೊಲ್ಲರ ಹುಡುಗ ಪಿಳ್ಳಂಗೋವಿ ಕೃಷ್ಣ. ಕೊಲ್ಲಲಿಕ್ಕೆ ಬಂದವನ್ನೆಲ್ಲ ಅವನೇ ಕೊಂದು ಬಿಟ್ಟ. ಆ ಕೃಷ್ಣನ ಅಪ್ಪ ನಂದ, ನಿನ್ನ ಗಂಡನ ಬಾಲ್ಯ ಸ್ನೇಹಿತ, ಪರಮಾಪ್ತ ಪ್ರಾಣ ಮಿತ್ರ. ನಿನ್ನ ಮಗಳ ಹೆಂಡತಿ ರೋಹಿಣಿ, ಅವಳ ಪಿಳ್ಳೆ ಬಲರಾಮ. ನಂದನನ ಮನೆಯಲ್ಲಿ ಇರೋದು ತಾನೆ. ಅರಮನೆ ಕವಳಕ್ಕೆ ಕತ್ರಿ ಹಾಕೋ ಬದಲು ಸುಮ್ಮನೆ ಇಟ್ಕೊಳ್ಳಿ ಅಂತ ಬಿಟ್ರೆ ನೀವೆಲ್ಲ ಕೂಡಿ ಏನೋ ಮಸಲತ್ತು ಮಾಡ್ತಿರ ಆಗಿದ್ದೆ. ಕೃಷ್ಣ ನಿನ್ ಮಗನೇ ಇರ್ಬೇಕು ಏನು? ನಿನ್ ಮಗನೇ ಅವನು, ನನ್ನ ಸೋದರಳಿಯ ಅವನು. ಕೃಷ್ಣ ನನ್ನ ಮಗ ಯಾಕೆ ಆದನು? ಕೃಷ್ಣ ನಂದನ ಮಗ. ಕೃಷ್ಣ